ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಪ್ರೋಮೋ ಎಲ್ಲ ನೋಡಿದ್ದೀರಲ್ಲ, ಸೆಕೆಂಡ್ ಪ್ರೋಮೋ ಸೂಪರ್ ಆಗಿದೆ. ಟಾಸ್ಕ್ ತುಂಬ ಎಕ್ಸೈಟಿಂಗ್ ಆಗಿದೆ. ಯಾವ ಜೋಡಿ ಗೆಲ್ಲುತ್ತೆ ಅನ್ನೋ ಕುತೂಹಲ ಈಗಲೇ ಮೂಡ್ಬಿಟ್ಟಿದೆ. ಫ್ರೆಂಡ್ಸ್, ನೀವೇನು ಅನ್ಕೊತೀರಾ? ಯಾರು ಯಾರಿಗೆ ಜೋಡಿ ಆಗಿದ್ದಾರೆ ಮತ್ತು ಯಾವ ಜೋಡಿ ಗೆಲ್ಲಬೇಕು ಅಂತ ನೀವು ಅನ್ಕೊತೀರಾ? ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಡನ್. ಈಗ ಪ್ರೋಮೋ ರಿವ್ಯೂ ಮಾಡೋಣ. ಈ ವಾರ ಬಿಗ್ ಬಾಸ್ ಮನೆ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅಂದರೆ ಜೋಡಿ ಟಾಸ್ಕ್. ಹುಡುಗಿರು ಹುಡುಗರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಹುಡುಗರು ಬಂದು ಪೋಡಿಯಮಲ್ಲಿ ನಿಲ್ತಾರೆ, ಹುಡುಗಿಯರಿಗೆ ಬೇಕು ಬೇಡ ಅನ್ನೋ ಬೋರ್ಡ್ ಕೊಟ್ಟಿದ್ದಾರೆ. ಯಾರು ಬರ್ತಾರೆ ಆವಾಗ ಅಲ್ಲಿ ಕೂತಿರೋ ಹುಡುಗಿಯರಲ್ಲಿ ಆ ಕಂಟೆಸ್ಟೆಂಟ್ ಬೇಕು, ಆ ಮೇಲ್ ಕಂಟೆಸ್ಟೆಂಟು ಇವರಿಗೆ ಜೋಡಿಯಾಗಿ ಬೇಕು ಅಂದರೆ ಬೇಕು ಅಂತ ಬೋರ್ಡ್ ಹಿಡಿಬೇಕು, ಬೇಡ ಅಂದರೆ ಬೇಡ ಅಂತ ಬೋರ್ಡ್ ಹಿಡಿಬೇಕು. ಒಬ್ಬೊಬ್ಬರೇ ಮೇಲ್ ಕಂಟೆಸ್ಟೆಂಟ್ ಪೋಡಿಯಮ್ ಮೇಲೆ ಬರ್ತಾರೆ. ಮೊದಲಿಗೆ ಧ್ರುವಂತವ್ರು ಬಂದುಬಿಟ್ಟು ಅವ್ರದ್ದು ಏನು ಪಾಸಿಟಿವ್ ನೆಗೆಟಿವ್ ಸ್ಟ್ರೆಂತ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ನಮ್ಮ ಹುಡುಗಿಯರಲ್ಲಿ ಯಾರೂ ಸಹ ಧ್ರುವಂತ್ ಬೇಕು ಅಂತ ಬೋರ್ಡ್ ಎತ್ತಲ್ಲ, ಎಲ್ಲರೂ ಧ್ರುವಂತ್ ಬೇಡ ಅಂತಲೇ ಬೋರ್ಡ್ ಎತ್ತುತ್ತಾರೆ. ಆದ್ದರಿಂದ ಧ್ರುವಂತ್ ಅವರು ಈ ವಾರದ ಜೋಡಿ ಟಾಸ್ಕ್ ಆಡ್ತಾ ಇಲ್ಲ. ಪಾಪ ಅನ್ನಿಸ್ತು, ಯಾರಾದರೂ ಒಬ್ಬರು ಸೆಲೆಕ್ಟ್ ಮಾಡ್ಕೋಬೋದಾಗಿತ್ತು, ಬಟ್ ಯಾರೂ ಸೆಲೆಕ್ಟ್ ಮಾಡಲಿಲ್ಲ. ಅದಾದಮೇಲೆ ಮಾಳು ಅವ್ರು ಬರ್ತಾರೆ. ಮಾಳು ಅವ್ರನ್ನ ರಕ್ಷಿತಾ ಚೂಸ್ ಮಾಡ್ತಾಳೆ. ಸೊ ಇವಾಗ ಮಾಳು ಮತ್ತು ರಕ್ಷಿತಾ ಒಂದು ಪೇರ್. ನಂತರ ರಜತ್ ಅವರು ಬಂದು ನಿಂತಾಗ ಕಾವ್ಯ, ಅಶ್ವಿನಿ ಹಾಗೆ ಚೈತ್ರ ಅವರು ಬೋರ್ಡ್ ಎತ್ತು ಬೇಕು ಅಂತ ಹೇಳ್ತಾರೆ. ಸೊ ಇವಾಗ 3 ಜನ ಜಸ್ಟಿಫೈ ಮಾಡಬೇಕು ಏನಕ್ಕೆ ಅವರು ಇವರಿಗೆ ಪಾರ್ಟ್ನರ್ ಆಗಿ ಬೇಕು ಅಂತ. ಹಾಗಾಗಿ ಚೈತ್ರ ಅವ್ರು ಹೇಳ್ತಾರೆ, ನನಗೆ ಅವರು ಮುಂಚೆನೇ ಗೊತ್ತಿರೋದ್ರಿಂದ ಪಾಸಿಟಿವ್ ನೆಗೆಟಿವ್ ಎರಡೂ ನನಗೆ ಗೊತ್ತು. ಸೊ ನಾವಿಬ್ಬರು ಜೋಡಿ ಆದರೆ ಅವ್ರದ್ದು ಪಾಸಿಟಿವ್ ನನಗೆ ಗೊತ್ತಿರೋದ್ರಿಂದ ನೆಗೆಟಿವ್ ಗೊತ್ತಿರೋದ್ರಿಂದ ನಾವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಕಾವ್ಯ ಹೇಳ್ತಾರೆ, ನಾನೇನು 100% ಕೊಡ್ತಾ ಇದ್ದೀನಿ ಈ ಗೇಮಲ್ಲಿ, ಅದು ಸಾಕಾಗ್ತಿಲ್ಲ. ಹಾಗಾಗಿ ನನ್ನ ಪೇರು ಸ್ಟ್ರಾಂಗ್ ಆಗಿದ್ದರೆ, ನನಗೆ ಸ್ಟ್ರಾಂಗ್ ಮೇಲ್ ಕಂಟೆಸ್ಟೆಂಟ್ ನನಗೆ ಪಾರ್ಟ್ನರ್ ಸಿಕ್ಕಿದರೆ ನಾನು ಇನ್ನೂ ಬೆಟರ್ ಪರ್ಫಾರ್ಮ್ ಮಾಡ್ಬೋದು, ಅದು ನನ್ನ ಗೇಮಿಂಗ್ಗೆ ಯೂಸ್ ಆಗುತ್ತೆ ಅನ್ನೋ ಕಾರಣನ ನಮ್ಮ ಕಾವ್ಯ ಅವರು ಕೊಟ್ಟಿದ್ದಾರೆ. ಹಾಗೆ ಅಶ್ವಿನಿ ಮಾಮು ಒಂದು ಕಾರಣ ಹೇಳ್ತಾರೆ, ನೀವು ಮಾಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಂದಾಗಿಂದ, ಬಟ್ ಅದು ನಮ್ಗೆ ಯಾವಾಗೂ ನೋಡೋಕ್ಕೆ ಸಿಕ್ಕಿಲ್ಲ. ಸೊ ನೀವಿವಾಗ ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿದರೆ ಇಬ್ಬರದು ಕಾಂಬಿನೇಷನ್ ವರ್ಕ್ ಆಗುತ್ತೆ, ಸೊ ನಾವು ಇನ್ನೂ ಬೆಟರ್ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನೀವು ಬೇಕು ಅಂತ ಹೇಳಿದಾಗ ರಜತ್ ಅವರು ಎಲ್ಲರದು ಕೇಳಿಬಿಟ್ಟು ಚೈತ್ರನ್ನ ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ರಘು ಅಣ್ಣ ಬರ್ತಾರೆ. ರಘು ಅಣ್ಣ ಬಂದಾಗ ಅಶ್ವಿನಿ ಮತ್ತು ಕಾವ್ಯ ಅವರು ಬೋರ್ಡ್ ಎತ್ತುತ್ತಾರೆ ಬೇಕು ಅಂತ. ಇಲ್ಲೂ ಅಷ್ಟೇ ಅಶ್ವಿನಿ ಅವರು ಹೇಳ್ತಾರೆ, ನೀವು ಚೆನ್ನಾಗಿ ನಾವಿಬ್ಬರು ಜೊತೆಗೆ ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ದೀವಿ, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ, ನಾನು ನಿಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತೀನಿ, ಸೊ ನಾವಿಬ್ಬರು ಚೆನ್ನಾಗಿ ಗೇಮ್ನ ಆಡ್ಬೋದು ಪಾರ್ಟ್ನರ್ಸ್ ಆದರೆ ಅಂತ ಅಶ್ವಿನಿ ಹೇಳ್ತಾರೆ. ಕಾವ್ಯ ಸೇಮ್ ರೀಸನ್ ಹೇಳ್ತಾಳೆ, ನನ್ನ ಎಫರ್ಟ್ ಎಲ್ಲೂ ಕಾಣಿಸ್ತಾ ಇಲ್ಲ, ನೀವು ನನಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತೀರಾ, ನಾವಿಬ್ಬರು ಜೊತೆಗೆ ಪಾರ್ಟ್ನರ್ ಆಗಿ ಆಡಿದರೆ ನಾವು ಗೆಲ್ತೀವಿ ಅಂತ ಹೇಳ್ತಾರೆ. ನಾನು ಎಫರ್ಟ್ ಮಾತ್ರ ಆಗ್ತಾಯಿದ್ದೀನಿ ಅಂತ ಕಾವ್ಯ ಹೇಳಿದಾಗ ರಘು ಅವರು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಈಗ ರಘು ಮತ್ತು ಅಶ್ವಿನಿ ಅವರು ಒಂದು ಪೇರ್. ಅದಾದಮೇಲೆ ನಮ್ಮ ಗಿಲ್ಲಿ ನಟ ಅವರು ಬರ್ತಾರೆ. ಗಿಲ್ಲಿ ನಟ ಬಂದಾಗ ಕಾವ್ಯ ಚಾಯ್ಸ್ ಕೊಡ್ತಾಳೆ ರಾಶಿಕಾಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಬಟ್ ರಾಶಿಕಾ ಬೋರ್ಡ್ ಎತ್ತೋದಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗದೆ ಮತ್ತು ಗಿಲ್ಲಿ ಸೋಲ್ಡ್ ಔಟ್ ಆಗಲ್ಲ ಅಂದ್ಬಿಟ್ಟು ಕಾವ್ಯ ಬೋರ್ಡ್ ಎತ್ತುತ್ತಾರೆ. ಕಾವ್ಯ ಮತ್ತು ಗಿಲ್ಲಿ ಒಂದು ಪೇರ್ ಆಗ್ತಾರೆ. ಆವಾಗ ಕಾವ್ಯ ಒಂದು ಕ್ಲಾರಿಫಿಕೇಷನ್ ಕೊಡ್ತಾರೆ, ಏನು ಅಂದರೆ ಎಲ್ಲರೂ ನಾವಿಬ್ಬರು ಜೊತೆಗೆ ಇಡ್ತೀವಿ, ಕಾವ್ಯ ಗಿಲ್ಲಿ ಅಂತಾರೆ, ನಾನು ಯಾವಾಗಲೂ ಅವನಿಂದ ಇಡ್ತೀನಿ ಅಂತಲೇ ಅಂತಾರೆ. ಸೊ ನಾನು ಬೇರೆಯವ್ರಿಗೂ ಆಪ್ಷನ್ ಕೊಟ್ಟೆ ಬೋರ್ಡ್ ಎತ್ಬಿಟ್ಟು ಬೇಕು ಅಂತ, ಬಟ್ ಯಾರೂ ನನ್ನ ತೊಗೊಂಡಿಲ್ಲ. ಬಟ್ ಇಲ್ಲಿ ಬೇರೆಯವ್ರು ಹೇಳ್ತಾರೆ ಯಾವಾಗಲೂ, ಅಂದರೆ ರಾಶಿಕಂಗೆ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ, ನಾನು ಯಾವಾಗಲೂ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀನಿ, ಗಿಲ್ಲಿ ಜೊತೆಗೆ ಇಡ್ತೀನಿ ಅಂತಾಳೆ. ಬಟ್ ನಾನು ಬೇರೆಯವ್ರಿಗೂ ಚಾನ್ಸ್ ಕೊಟ್ಟಿದ್ದೀನಿ ನನ್ನ ಅವ್ರ ಟೀಮಲ್ಲಿ ಸೇರಿಸ್ಕೊಳ್ಳೋಕ್ಕೆ, ಬಟ್ ಅವ್ರು ಯಾರೂ ನನ್ನ ಚೂಸ್ ಮಾಡಿಲ್ಲ. ಬಟ್ ರಾಶಿಕಾ ಯಾವುದಕ್ಕೂ ಬೋರ್ಡ್ ಎತ್ತಿಲ್ಲ, ಸೂರಜ್ ಬರಲಿ ಅಂತಲೇ ಕಾಯ್ತಾ ಇದ್ಲು. ಸೊ ಇಂಡೈರೆಕ್ಟಾಗಿ ಕಾವ್ಯ ರಾಶಿಕಂಗೆ ಕೌಂಟರ್ ಕೊಟ್ಟಂಗೆ. ಅದಾದಮೇಲೆ ಸೂರಜ್ ಬರ್ತಾನೆ, ರಾಶಿಕಾ ಚೂಸ್ ಮಾಡ್ತಾಳೆ, ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ, ಸೂರಜ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ, ಸೊ ಸೂರಜೇ ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ, ಸೊ ನನಗೆ ಸೂರಜ್ ಬೇಕು, ನಾನು ಬೇರೆಯವ್ರಿಗೆ ತೋರ್ಸೋಕ್ಕೇನೂ ಮಾಡ್ತಾಯಿಲ್ಲ, ಇದು ನನ್ನ ಒಪಿನಿಯನು, ನಾನು ಹಿಂಗೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಹಿಂಗೆ ಕೌಂಟರ್ ಬ್ಯಾಕ್ ಕೊಟ್ಟಿದ್ದಾಳೆ. ಅದಾದಮೇಲೆ ಇಲ್ಲಿ ನನಗೇನು ಅನಿಸುತ್ತೆ ಅಂದರೆ ಒಳಗಡೆನೇ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವ್ರ ಮಧ್ಯೆ ಅಂತ. ಇಲ್ಲಿ ಗೇಮಲ್ಲಿ ಯಾರು ಗೆಲ್ತಾರೋ ಯಾರು ಗೆಲ್ಲಲ್ವೋ ಗೊತ್ತಿಲ್ಲ. ನಾಳೆ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅವರು ಸೋತಿರೋ ಯಾವುದಾದ್ರು ಒಂದು ಪೇರ್ನ ಟಾಸ್ಕಿಂದ ಹೊರಗಡೆ ಇಡಬೇಕಾಗುತ್ತೆ. ಸೊ ರಾಶಿಕಾ ಮತ್ತು ಸೂರಜು ಈಗಲೇ ಪ್ಲ್ಯಾನ್ ಮಾಡ್ತಿದ್ದಾರೆ. ರಾಶಿಕಾ ಹೇಳ್ತಾಳೆ ಸೂರಜ್ಗೆ, ನಾಳೆ ನಾವು ಗೇಮ್ ಗೆಲ್ತಾ ಇದ್ದೀವಿ, ಕಾವ್ಯ ಹಾಗೆ ಗಿಲ್ಲಿನ ಗೇಮಿಂದ ಹೊರಗಿಡ್ತಾ ಇದ್ದೀವಿ. ಸೊ ಇವರೆಲ್ಲರ ಟಾರ್ಗೆಟ್ ಗಿಲ್ಲಿ ಮತ್ತು ಕಾವ್ಯ. ಸೊ ಫ್ರೆಂಡ್ಸ್, ಏನಂತೀರಾ?
ಇಲ್ಲಿ ನಾಳೆ ಯಾರು ಗೆಲ್ತಾರೆ ಅಂತ ಅನ್ಕೊತೀರಾ? ಮತ್ತು ಈ ಪೇರ್ಗಳು ಚೆನ್ನಾಗಿದೆ ಅಂತ ಅನ್ನಿಸ್ತಿದ್ಯಾ? ಪರ್ಫೆಕ್ಟ್ ಪೇರ್ ಅನ್ನಿಸ್ತಾ ಇದೆಯಾ? ಗಿಲ್ಲಿ ಕಾವ್ಯ ಗೆಲ್ತಾರಾ ಇಲ್ಲ ಗೇಮಿಂದ ಹೊರಗೆ ಹೋಗ್ತಾರಾ? ಏನು ಅನ್ನಿಸ್ತಿದೆ? ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದಾಗಿತ್ತು ಪ್ರೋಮೋ ರಿವ್ಯೂ. ಮತ್ತು ಎಪಿಸೋಡ್ ರಿವ್ಯೂ ರಾತ್ರಿ ಮಾಡ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ಗೆಲ್ಲಬಹುದು, ಯಾರು ಗೆಲ್ಲಬೇಕು, ಹಾಗೆ ಏನಾಗಿ ಗೆಲ್ಲಬೇಕು, ಈ ಪೇರ್ಗಳು ಪರ್ಫೆಕ್ಟಾಗಿದೆಯಾ, ಇಷ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಬಾಯ್.